ಬಿಗ್ ಬಾಸ್ ಕನ್ನಡ ಸೀಸನ್ 12ರ 7ನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇಂದು ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಜಾನ್ವಿ ಹಾಗೂ ಧ್ರುವಂತ್ ಅವರ ಮೇಲೆ ಕೊಂಚ ಗರಂ ಆಗಿದ್ದಾರೆ. ಈ ಸ್ಪರ್ಧಿಗಳು ಆಡಿರುವ ಕೆಲವು ಮಾತುಗಳು, ಕೆಲವು ಡಿಸಿಷನ್ಗಳು ಕಿಚ್ಚ ಸುದೀಪ್ ಅವರಿಗೆ ಅಸಮಾಧಾನ ಉಂಟು ಮಾಡಿದೆ. ಇದರ ಕುರಿತಾಗಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ನೆಚ್ಚಿನ ಕಿಚ್ಚನ ಪಂಚಾಯಿತಿಯಲ್ಲಿ ತಪ್ಪು ಮೇಲೆ ತಪ್ಪು ಡಿಸಿಷನ್ ತೆಗೆದುಕೊಂಡು ತಾವೇ ಸರಿ ಎಂದು ಓಡಾಡ್ತಾ ಇದ್ದ ರಾಶಿಕಾ ಅವರಿಗೆ ಕಿಚ್ಚ ಸುದೀಪ್ ಅವರು ಇಂದು ಗ್ರಹಚಾರವನ್ನ ಬಿಡಿಸಿದ್ದಾರೆ. ಹೌದು, ರಾಶಿಕಾ ಶೆಟ್ಟಿ ಅವರು ಆರಂಭದಿಂದಲೂ ಬಿಗ್ ಬಾಸ್ ಕೊಡುವಂತಹ ಎಲ್ಲ ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಒಬ್ಬ ಸ್ಟ್ರಾಂಗ್ ಮಹಿಳಾ ಕಂಟೆಸ್ಟೆಂಟ್ ಆಗಿಯೂ ಕೂಡ ಹೊರಹೊಮ್ಮಿದ್ದಾರೆ. ಆದರೆ ಬಿಗ್ ಬಾಸ್ ಕೇವಲ ಟಾಸ್ಕ್ ಅಲ್ಲ, ವ್ಯಕ್ತಿತ್ವದ ಆಟವೂ ಕೂಡ ಹೌದು. ಟಾಸ್ಕ್ ಅಲ್ಲಿ ಎಷ್ಟೇ ಅದ್ಭುತವಾಗಿ ಆಡಿದ್ರೂ ಸಹ ಸ್ಪರ್ಧಿಯ ವ್ಯಕ್ತಿತ್ವ, ನಡವಳಿಕೆ, ಮಾತು ತುಂಬಾನೇ ಮುಖ್ಯವಾಗಿರುತ್ತದೆ. ಹಾಗಾಗಿ ರಾಶಿಕಾ ಅವರು ಎಷ್ಟೇ ಅದ್ಭುತವಾಗಿ ಟಾಸ್ಕ್ ಅಲ್ಲಿ ಆಡಿದ್ರು ಸಹ ಇಲ್ಲಿವರೆಗೂ ಕಿಚ್ಚ ಸುದೀಪ್ ಅವರು ರಾಶಿಕಾ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿಲ್ಲ. ಅಷ್ಟೇ ಅಲ್ಲ, ರಾಶಿಕಾ ಅವರು ಎಷ್ಟೇ ಎಫರ್ಟ್ ಹಾಕಿ ಟಾಸ್ಕ್ ಅಲ್ಲಿ ಆಡಿದ್ರು ಸಹ ಪ್ರತಿ ವಾರನೂ ಕೂಡ ಅವರು ನಾಮಿನೇಟ್ ಆಗ್ತಿದ್ದಾರೆ. ರಾಶಿಕಾ ಶೆಟ್ಟಿ ಅವರು ತಾವೇ ಸರಿ, ತಾವು ತೆಗೆದುಕೊಂಡ ನಿರ್ಧಾರವೇ ಸರಿ ಎನ್ನುವ ಹಾಗೆ ಎಲ್ಲರ ಜೊತೆ ವಾದ ಮಾಡ್ತಾರೆ. ಅದರಲ್ಲೂ ಈ ವಾರ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ತನ್ನ ತಂಡ ಗಳಿಸಿದ ಅಧಿಕಾರವು ಕೈತಪ್ಪಿ ಹೋಗಿತ್ತು. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಕೂಡ ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ನೇರವಾಗಿ ರಾಶಿಕಾ ಅವರಿಗೆ ನೀವು ತೆಗೆದುಕೊಂಡ ಡಿಸಿಷನ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಪ್ಪಿಗೆ ಇದೆಯಾ ಎಂದು ಕೇಳಿದ್ದಾರೆ. ಇದಕ್ಕೆ ರಾಶಿಕಾ ಅವರು, ಹೌದು, ನನ್ನ ನಿರ್ಧಾರದ ಬಗ್ಗೆ ನಮಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ. ನಾನು ಇಲ್ಲಿವರೆಗೂ ಕೂಡ ಎಲ್ಲ ಟಾಸ್ಕ್ ಅಲ್ಲೂ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದೀನಿ. ಆದರೆ ಯಾಕೋ ಗೊತ್ತಿಲ್ಲ, ಪ್ರತಿ ವಾರನೂ ನಾಮಿನೇಟ್ ಆಗ್ತೀನಿ. ಹೀಗಾಗಿ ಈ ಒಂದು ನಾಮಿನೇಷನ್ ಇಂದ ಸೇಫ್ ಮಾಡಿ ಅಂತ ಎಲ್ಲರಿಗೂ ಕನ್ವಿನ್ಸ್ ಮಾಡಿದೆ. ಇಡೀ ತಂಡ ಒಪ್ಕೊಂಡ್ರು, ರಕ್ಷಿತಾ ಮಾತ್ರ ಇದಕ್ಕೆ ಒಪ್ಕೊಂಡಿಲ್ಲ. ಅವಳ ಒಂದೇ ಒಂದು ನಿರ್ಧಾರಕ್ಕೆ ಇಲ್ಲಿರುವ ಎಲ್ಲ ಸ್ಪರ್ಧಿಗಳು ಅದಕ್ಕೆ ತಲೆಬಾಗಿ ಸುಧೀರ್ ಅವರನ್ನ ಸೇಫ್ ಮಾಡಿದ್ರು. ಇದು ನನಗೆ ಕೊಂಚವೂ ಕೂಡ ಇಷ್ಟ ಆಗಲಿಲ್ಲ. ಇನ್ನು ಎರಡನೇ ಬಾರಿಯೂ ಕೂಡ ನನ್ನ ಒಂದು ಡಿಸಿಷನ್ಗೆ ಸ್ವಲ್ಪನೂ ವ್ಯಾಲ್ಯೂ ಕೊಡಲಿಲ್ಲ. ಅವರೇ ಒಂದು ಡಿಸಿಷನ್ ತೆಗೆದುಕೊಂಡು ಅದಕ್ಕೆ ನಾವು ಒಪ್ಕೊಳ್ಬೇಕಿತ್ತು ಎಂದು ಹೇಳಿದ್ರು. ಇದು ನನಗೆ ಯಾಕೋ ಸರಿ ಅನ್ಸಿಲ್ಲ. ಮೊದಲ ಸಲ ತೆಗೆದುಕೊಂಡ ತಪ್ಪು ನಿರ್ಧಾರ ಎರಡನೇ ಸಲ ತೆಗೆದುಕೊಳ್ಳಲು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಇವರ ಯಾವ ಒಂದು ಡಿಸಿಷನ್ಗೂ ಕೂಡ ಒಪ್ಕೊಳ್ಳಿಲ್ಲ ಎಂದು ಕಿಚ್ಚ ಸುದೀಪ್ ಅವರ ಬಳಿ ಹೇಳಿಕೊಂಡಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ತಾವು ತಮ್ಮ ತಂಡದ ಜೊತೆ ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ನೀವು ಓಡೋದ್ರೆ ಏನು ಸಿಗುತ್ತೆ? ಮೊದಲ ಸಾರಿ ಟಾಸ್ಕ್ ಅಲ್ಲಿ ಗೆದ್ದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೇನು ನೀವು ಈ ಒಂದು ಡಿಸಿಷನ್ ಅಲ್ಲಿ ಇರಲಿಲ್ಲ. ನೀವು ಹೇಳಿರೋ ಮಾತಿಗೆ ಒಪ್ಕೊಂಡಿಲ್ಲ ಅಂತ ಓಡೋದ್ರಿ. ಅಲ್ಲಿ ನಿಮ್ಮಿಂದನೂ ಕೂಡ ತಪ್ಪಾಗಿದೆ. ಇನ್ನು ಎರಡನೇ ಬಾರಿ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೇನು ನಿಮ್ಮ ಮಾತನ್ನು ಒಪ್ಕೊಂಡಿಲ್ಲ ಅಂತ ಮತ್ತೆ ಆ ಜಾಗದಿಂದ ಆ ಚರ್ಚೆ ನಡೆಯುವಾಗ ಅಲ್ಲಿಂದ ಹೋಗ್ತೀರಾ. ಅಲ್ಲಿ ಕೂಡ ನಿಮ್ಮಿಂದ ತಪ್ಪಾಗುತ್ತೆ. ಈ ತಪ್ಪು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ ಎಂದು ನೇರವಾಗಿ ರಾಶಿಕಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರಾಶಿಕಾ ಅವರು, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಅಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ ಅಂತ ನಂಗೆ ಅನಿಸ್ತು. ಹಾಗಾಗಿ ನಾನು ಅವರ ಚರ್ಚೆ ಮಾಡುವಾಗ ಅಲ್ಲಿಂದ ಹೊರಟು ಹೋದೆ ಎಂದು ಕಾರಣನ ಕೊಡ್ತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ಹೀಗಿದ್ದ ಮೇಲೆ ತಂಡ ಅಂತ ಬಿಗ್ ಬಾಸ್ ಯಾಕೆ ರಚನೆ ಮಾಡಬೇಕು? ಒಂದು ತಂಡದಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಇರ್ತೀರಾ, ಗೆಲುವಲ್ಲೂ ಇರ್ತೀರಾ, ಸೋಲಲ್ಲೂ ಇರ್ತೀರಾ. ಅಂದಮೇಲೆ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ ಒಬ್ಬ ಸ್ಪರ್ಧಿಯಾಗಿ ನೀವು ತಂಡದಲ್ಲಿ ಚರ್ಚೆಯಾಗುವಾಗ ಇರಲೇಬೇಕು. ಇದು ಒಬ್ಬ ಆಟಗಾರನ ವ್ಯಕ್ತಿತ್ವವನ್ನ ತೋರಿಸುತ್ತೆ. ನಿಮ್ಮ ನಿರ್ಧಾರಕ್ಕೆ ಒಪ್ಕೊಂಡಿಲ್ಲ ಅಂತ ಬಿಗ್ ಬಾಸ್ ಕೊಟ್ಟಂತಹ ಅಧಿಕಾರಕ್ಕೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನೀವು ಬಿಗ್ ಬಾಸ್ಗೂ ಕೂಡ ಬೆಲೆ ಕೊಟ್ಟಂತೆ ಅನ್ಸಲ್ಲ. ಬಿಗ್ ಬಾಸ್ ಯಾಕೆ ಟಾಸ್ಕ್ ಅಂತ ಮಾಡಬೇಕು? ಯಾಕೆ ಅಧಿಕಾರಗಳನ್ನು ಕೊಡಬೇಕು? ಪ್ರತಿ ವಾರನೂ ಇದೇ ತಪ್ಪು ನಡೀತಾ ಇದೆ. ಒಂದು ಒಮ್ಮತ ನಿರ್ಧಾರ ಮಾಡಿ ಅನ್ನೋದೇ ಇಲ್ಲಿ ತಪ್ಪಾಗಿದೆ. ಎಷ್ಟೇ ಚರ್ಚೆ ಮಾಡಿದ್ರೂ ಕೊನೆಯಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ತಪ್ಪು ನಡೀತಾ ಇದೆ. ಅಷ್ಟು ಕಷ್ಟಪಟ್ಟು ಟಾಸ್ಕ್ ಅಲ್ಲಿ ಗೆದ್ದು ಕೇವಲ ಒಂದು ಡಿಸಿಷನ್ ಇಂದ ಬಿಗ್ ಬಾಸ್ ಕೊಡುವಂತಹ ಅಧಿಕಾರವನ್ನ ಬೆಲೆ ಕೊಡದೆ ತಿರಸ್ಕರಿಸಿದ್ರೆ ಇದು ಯಾವ ಆಟಗಾರನ ಲಕ್ಷಣ ಎಂದು ನೇರವಾಗಿ ರಾಶಿಕಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಟಾಸ್ಕ್ ಆಡುವಾಗ ಎಷ್ಟು ಪೇಷನ್ಸ್ ಇಂದ ಆಡ್ತಿರೋ ಅದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕು ಎನ್ನುವಾಗ ಆ ಒಂದು ಪೇಷನ್ಸ್ ಲೆವೆಲ್ ಎಲ್ಲಿ ಹೋಗುತ್ತೆ? ಡಿಸಿಷನ್ ತೆಗೆದುಕೊಳ್ಳುವುದು ಒಂದು ರೀತಿ ಟಾಸ್ಕ್ ಅಲ್ಲ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವ ಹಾಗೆ ಹೊರಟು ಹೋದ್ರೆ ನೀವು ಆ ತಂಡದಲ್ಲಿ ಇದ್ದು ಏನು ಉಪಯೋಗ? ನೀವು ಹಾಗೂ ರಕ್ಷಿತಾ ಇಬ್ಬರು ಅಷ್ಟೊಂದು ಹಠ ಮಾಡಿ ಒಂದು ಡಿಸಿಷನ್ಗೆ ಬಂದು ಕೊನೆಗೆ ಏನಾಯಿತು? ಈ ಕಡೆ ಬಿಗ್ ಬಾಸ್ ಕೊಟ್ಟಂತ ಅವಕಾಶವನ್ನ ಕಳ್ಕೊಂಡ್ರಿ, ಈ ಕಡೆ ಅತ್ಯುತ್ತಮವೂ ಸಿಗ್ಲಿಲ್ಲ, ಕ್ಯಾಪ್ಟನ್ ಕೂಡ ಆಗಲಿಲ್ಲ. ಇಷ್ಟೊಂದು ಹಠ ಸಾಧಿಸಿ ಫೈಟ್ ಆದ್ಮೇಲೆ ಏನಾದರೂ ಒಂದು ಆಗಬೇಕಾಗಿತ್ತು ಅಲ್ವಾ ಎಂದು ರಾಶಿಕಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಹೌದು, ರಾಶಿಕಾ ಹಾಗೂ ರಕ್ಷಿತಾ ಅವರು ತೆಗೆದುಕೊಂಡ ಕೆಲವು ನಿರ್ಧಾರದಿಂದ ತನ್ನ ತಂಡಕ್ಕೆ ಸಿಕ್ಕ ಅಧಿಕಾರವು ಕಳೆದು ಹೋಗಿತ್ತು. ಇದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಹಾಗೂ ರಕ್ಷಿತಾ ಅವರಿಗೆ ಬುದ್ಧಿ ಮಾತನ್ನ ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ.
ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.